ಹಾಯ್ ಎಲ್ರಿಗೂ ನಮಸ್ಕಾರ. HSTR GPSTR ಹಾಗೂ PSTR ನೇಮಕಾತಿ ಆಯ್ತಾ ಅಂತ ಕೇಳ್ತಾ ಇದ್ರಿ. ಸೊ ಕೊನೆಗೂ HSTR GPSTR PSTR ನೋಟಿಫಿಕೇಶನ್ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಪ್ರಕಟವಾಗಿದೆ. ಸೊ ಎಷ್ಟೊಂದು ಶಿಕ್ಷಕರ ಕನಸು ಕೂಡ ಈಗ ನನಸಾಗ್ತಕ್ಕಂಥ ಸಮಯ ಕೂಡ ಬಂದಿದೆ. ಸೊ ಫೈನಲ್ ಆಗಿ ನೋಟಿಫಿಕೇಶನ್ನು ಪ್ರಕಟವಾಗಿದೆ. ಸೊ ಅರ್ಜಿ ಸಲ್ಲಿಸಬೇಕಾದ್ರೆ ದಿನಾಂಕಗಳು ಯಾವುವು ಮತ್ತು ಪರೀಕ್ಷೆ ದಿನಾಂಕ ಯಾವಾಗ, ನೋಟಿಫಿಕೇಷನ್ ಆದಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಾವು ರೆಡಿ ಇಟ್ಕೊಳ್ಬೇಕು, ಎಲ್ಲ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು HSTR GPSTR ನೋಟಿಫಿಕೇಷನ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅಂತಂದರೆ ಕ್ಲಾಸಸ್ ಆಗಿರ್ಬೋದು, ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಕನ್ನಡ ವ್ಯಾಕರಣದ ಬಗ್ಗೆ ಆಗಿರ್ಬೋದು, ಟೋಟಲ್ ಆಗಿ ಎಲ್ಲ ಒಂದು ಮಾಹಿತಿ, ಎಜುಕೇಷನ್ ಮಾಹಿತಿ ವಿಡಿಯೋ ಬೇಕು ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಹಾಗಿದ್ರೆ ಅರ್ಜಿ ದಿನಾಂಕ ಮತ್ತು ಪರೀಕ್ಷೆ ದಿನಾಂಕ ಏನು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 18/8/2026. ಸೊ 18/8ಕ್ಕೆ ಅರ್ಜಿ ಪ್ರಾರಂಭವಾಗುತ್ತೆ. ಹಾಗೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಹೇಳಿದ್ರೆ 7/9/2026. ಸೊ ಪಾವತಿಸಿದ ಶುಲ್ಕವನ್ನು ಖಚಿತಪಡಿಸಿಕೊಳ್ಳಲು ಕೂಡ ದಿನಾಂಕವನ್ನು ಮೆನ್ಷನ್ ಮಾಡಿದ್ದಾರೆ. ಅದು ಯಾವಾಗ ಅಂತಂದರೆ 10/9/2026. ಸೊ ಆದ್ದರಿಂದ ಅಭ್ಯರ್ಥಿಗಳು ಕೊನೆಯ ದಿನದವರೆಗೆ ಕಾಯದೆ ಮುಂಚಿತವಾಗಿಯೇ ನೀವು ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ. ಇನ್ನು ಮೇನ್ ಪಾಯಿಂಟಿಗೆ ಬರೋದಾದರೆ ವಯೋಮಿತಿ ತುಂಬ ಜನರಿಗೆ ಡೌಟ್ ಇದೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ, ಅದಕ್ಕೆ ಸುಮಾರು ಜನ ನೀವು ಕಮೆಂಟ್ಸ್ನ ಹಾಕಿದ್ರಿ. ನಂದು ಏಜ್ ಈ ಒಂದು ಕ್ಯಾಟಗರಿಯಲ್ಲಿ ಈ ಏಜ್ಗೆ HSTR ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಸುಮಾರು ಜನ ಪ್ರಶ್ನೆಯನ್ನು ಕೇಳಿದ್ರಿ. ಸೊ ಇಲ್ಲಿ ನೋಡಿ, ಫೈನಲ್ ಆಗಿ ವಯೋಮಿತಿ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಏನಿದೆ ಇದರಲ್ಲಿ ಮಾಹಿತಿ ಅಂತ ಹೇಳಿದ್ರೆ, GM ವರ್ಗಕ್ಕೆ 40 ವರ್ಷ ಗರಿಷ್ಠ ವಯಸ್ಸಿರಬೇಕು. 2A 2B 3A 3Bಗೆ 43 ಗರಿಷ್ಠ ವರ್ಷ ಇರಬೇಕು. SC ST ಹಾಗೂ ಇತರೆ ಅರ್ಹ ಮೀಸಲಾತಿ ವರ್ಗದವರಿಗೆ 45 ವರ್ಷ ಇರಬೇಕು. ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಾಗದೇ ಇದ್ರೆ, ವಯೋಮಿತಿ ಬಗ್ಗೆ ಗೊತ್ತಾಗದೇ ಇದ್ರೆ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ಕೂಡ ನಾನು ನೀವು ಅರ್ಹತೆಯನ್ನು ಹೊಂದಿದ್ದೀರಾ ಇಲ್ವಾ ಅಂತೇಳಿ ನಾನು ತಿಳಿಸ್ತೀನಿ. ಸೊ ವಯೋಮಿತಿಯಲ್ಲಿ ಗೊಂದಲವನ್ನು ಮಾಡ್ಕೊಳ್ಬೇಡಿ. ಇನ್ನು ಆಯ್ಕೆ ಪ್ರಕ್ರಿಯೆ ಅಂತಂದರೆ ವೇಟೇಜ್ ನೋಡೋದಾದರೆ, ಈ ನೇಮಕಾತಿಯಲ್ಲಿ CET ಪರೀಕ್ಷೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಅಂದರೆ CETನಲ್ಲಿ 85%, ಪದವಿನಲ್ಲಿ 13%, B.Edನಲ್ಲಿ 2%, ಅಂದರೆ ಒಟ್ಟು 100% ವೇಟೇಜ್ ಆಧಾರದ ಮೇಲೆ ಅಂತಿಮ ಆಯ್ಕೆ ಕೂಡ ಪ್ರಕ್ರಿಯೆ ನಡೆಯುತ್ತೆ. ಹಾಗೆ CET ಪರೀಕ್ಷೆಯಲ್ಲಿ ಒಟ್ಟು 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಪ್ರಸ್ತುತ ವಿದ್ಯಮಾನಗಳು, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಮಾನಸಿಕ ಸಾಮರ್ಥ್ಯ, ಗಣಿತ ಹಾಗೂ ಕಂಪ್ಯೂಟರ್ ಜ್ಞಾನ ಸೇರಿದಂತೆ ವಿವಿಧ ವಿಷಯಗಳಿಗೆ ಅಂಕಗಳನ್ನು ಕೂಡ ನಿಗದಿಪಡಿಸಲಾಗಿದೆ. ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತಂದರೆ, 4 ಆಪ್ಷನ್ಸ್ನಲ್ಲಿ ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ ಆಪ್ಷನ್ಸ್ ಟಿಕ್ ಮಾಡಿರ್ತೀರ. ಆದರೆ ಯಾವುದೂ ನಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಹಾಗೆ ಬಿಟ್ಟು ಬಂದರೆ ನಿಮಗೆ 0.25% ನಿಮಗೆ ಮಾರ್ಕ್ಸ್ನ ಕಡಿತಗೊಳಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಅಂದರೆ ಅಭ್ಯರ್ಥಿಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು, ಉತ್ತರಕ್ಕೆ 0.25 ಅಂಕ ನಿಮಗೆ ಕಡಿತವಾಗುತ್ತೆ. ಅಂದರೆ ನಿಮಗೆ 4 ಆಪ್ಷನ್ನಲ್ಲಿ ಯಾವುದು ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ಬಿಡೋ ಹಾಗಿಲ್ಲ. ನೀವು ಲಾಸ್ಟ್ 5 OMR ಶೀಟ್ನಲ್ಲಿ 5 ಸರ್ಕಲ್ ಕೊಟ್ಟಿರ್ತಾರೆ. ನೀವು 5th ಸರ್ಕಲ್ಗೆ ನೀವು ನೀವು ರೌಂಡ್ ಅಪ್ ಮಾಡಿ ಬರಬೇಕು. ಇಲ್ಲಾಂತಂದರೆ ನಿಮಗೆ 25% ಅಂಕ ಕಡಿತಗೊಳ್ಳುತ್ತೆ. ಅಂದರೆ 0.25 ಅಂಕ ಕಡಿತಗೊಳ್ತಕ್ಕಂಥದ್ದು. ಮೇನ್ ಇಂಪಾರ್ಟೆಂಟ್ ಪರೀಕ್ಷೆ ದಿನಾಂಕ, ಯಾವಾಗ ಪರೀಕ್ಷೆ ನಡೆಯುತ್ತೆ ಅಂತ. ಸೊ ನೋಡಿ, ಇಲ್ಲಿ ಪರೀಕ್ಷೆ ವೇಳಾಪಟ್ಟಿ ಪ್ರಕಾರ 21/10/2026 ಮೊದಲ ಪರೀಕ್ಷೆಗಳು ನಡೆಯಲಿವೆ. ಮತ್ತು ಅಂದರೆ ಪೇಪರ್ 2 22/10/2026 ಎರಡನೇ ದಿನದ ಪರೀಕ್ಷೆ ಕೂಡ ನಡೆಯುತ್ತೆ. ವಿಷಯ ಮತ್ತು ಪರೀಕ್ಷೆಯ ಸಮಯವನ್ನು ಅಭ್ಯರ್ಥಿಗಳು ತಮ್ಮ ಅಧಿಕೃತ ವೇಳಾಪಟ್ಟಿಯ ಪ್ರಕಾರ ಗಮನಿಸಬೇಕು. ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಬೋದು. ಪರೀಕ್ಷೆ ಏನು ಹಬ್ಬ ಅಂತಂದರೆ ಒಂದು 2 months, ಅಂದರೆ 60 ದಿನಗಳು ಮಾತ್ರ ನಿಮಗೆ ಟೈಮ್ ಇರೋದು ಸ್ಟಡಿ ಮಾಡೋಕ್ಕೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು, ನೋಟಿಫಿಕೇಶನ್ ಪಕ್ಕ ಆಗೇ ಆಗುತ್ತೆ, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಸ್ಟಡಿ ಕಂಟಿನ್ಯೂ ಮಾಡಿ ಅಂತ. ಇದಕ್ಕೋಸ್ಕರ ಹೇಳೋದು. ನೋಡಿ, ನೋಟಿಫಿಕೇಶನ್ ಔಟ್ ಆಗಿದೆ, ಬಟ್ ಟೈಮ್ ಅವ್ರು ಕೊಟ್ಟಿಲ್ಲ. ಓನ್ಲಿ 60 days ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು. ನಾವು 60 ದಿನದೊಳಗಡೆ ಎಷ್ಟೆಲ್ಲ ಸ್ಟಡಿ ಮಾಡಬೇಕು ಅಲ್ವಾ. ಸೊ ಈಗೂ ಕೂಡ ನಿಮಗೆ ಕಾಲ ಮಿಂಚಿಲ್ಲ. ಇವಾಗೂ ಕೂಡ ನೀವು ಈಗಿನಿಂದಲೇ ನೀವು ಪ್ರಯತ್ನವನ್ನು ಪಡ್ಬೋದು. ಸೊ ಟೈಮ್ ವೇಸ್ಟ್ ಮಾಡದೆ ನೀವು ಸ್ಟಡಿಯನ್ನು ಕಂಟಿನ್ಯೂ ಮಾಡಿ.
ಸೊ ಫೈನಲ್ ಆಗಿ ನಾನು ನಿಮಗೆ ತಿಳಿಸ್ತಕ್ಕಂಥದ್ದು HSTR GPSTR ಮತ್ತು PSTR ನೇಮಕಾತಿಗೆ ಯಾರೆಲ್ಲ ಅರ್ಹರಾಗಿದ್ದೀರಾ, ದಯವಿಟ್ಟು 18 ಆಗಸ್ಟ್ 2026ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ. 7 ಸೆಪ್ಟೆಂಬರ್ 2020ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಮತ್ತು 10 ಸೆಪ್ಟೆಂಬರ್ 2020ರಂದು ಶುಲ್ಕ ಖಚಿತಪಡಿಸಿಕೊಳ್ಳಲು ಕೂಡ ಕೊನೆಯ ದಿನಾಂಕ ಆಗಿರುತ್ತೆ. ಸೊ CETಗೆ 85% ವೇಟೇಜ್ ಇರುತ್ತೆ, ಪದವಿಗೆ 13% ಮತ್ತು BEdಗೆ 2% ವೇಟೇಜ್ ಇರ್ತಕ್ಕಂಥದ್ದು. ಹಾಗೆ ನೆನ್ಪಿಡಿ, ನೀವು ಯಾವುದೇ ಹಾಗೆ OMR ಶೀಟ್ನಲ್ಲಿ ಯಾವುದು ಆನ್ಸರ್ ಗೊತ್ತಿಲ್ಲ ಅಂತೇಳಿ ಹಾಗೆ ಬಿಡಲಿಕ್ಕಿಲ್ಲ. ನಿಮಗೆ ಇಲ್ಲ ಅಂತಂದರೆ ಪರ್ಸೆಂಟೇಜ್ ಕಟ್ ಮಾಡ್ತಾರೆ. ಸೊ 5ಕ್ಕೆ ನೀವು 5 ಆಪ್ಷನ್ಸ್ಗೆ ನೀವು ಟಿಕ್ ಮಾಡಿ ಬರಬೇಕು. ನೋಡಿ, ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮೊದಲು ನಿಮ್ಮ ವಿದ್ಯಾರ್ಥಿ ವಿಷಯ, ವರ್ಗ, ವಯೋಮಿತಿ ಹಾಗೂ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಅರ್ಜಿಯನ್ನು ನೀವು ಸಲ್ಲಿಸಿ. ಗೊತ್ತಾಯ್ತಾ? ಸುಮ್ಮನೆ ಯಾವುದೇ ದಾಖಲೆಗಳನ್ನು ಪರಿಶೀಲನೆ ಮಾಡದೆ, ಇನ್ನು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನು ರೆಡಿ ಆಗದೆ ಇದ್ದರೆ ಸುಮ್ಮನೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ ಬರೆದು ನೀವು ವ್ಯತ್ಯನ ಪಡಬಾರ್ದು. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿಯಾಗಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಓಕೆ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂಥ ಶಿಕ್ಷಣ ಮತ್ತು ನೇಮಕಾತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.